ಹೊನವ ಮಂತ್ರಾಲಯಕ್ಕೆ ಬಂದಿರೋದು. ಇದು ನಂದು 8ನೇ ವಾರದ್ದು. ನಾನು 2 ವಿಷಯಗಳನ್ನ ಬೇಡ್ಕೊಂಡೆ. 2 ವಿಷಯದಲ್ಲಿ ಒಂದು ವಿಷಯ ನನಗೆ ಮೊದಲನೇ ವಾರ ಅಥವಾ 2ನೇ ವಾರದಲ್ಲೇ ಪಾಸಿಟಿವ್ ಎನರ್ಜಿ ಕಾಣಿಸ್ತು. 18 ವಾರ ಹೇಳಿದ್ದಾರೆ, ನೋಡೋಣ. ಬಟ್ ಪಾಸಿಟಿವ್ ಎನರ್ಜಿ ಅಂತೂ ಇದೆ, ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಒಂದಂತೂ ನೆರವೇರಿದೆ. ಮೊದಲಿಂದನೂ ನಾನು ರಾಘವೇಂದ್ರ ಸ್ವಾಮಿ ಭಕ್ತೇನೆ. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅದನ್ನ ನೋಡೇ. ಬಟ್ ಪಾಸಿಟಿವ್ ಎನರ್ಜಿ ಅಂತೂ ತುಂಬಾನೇ ಕಾಣಿಸ್ತಿದೆ. ನಮ್ಮ ಮನ್ಸಿಗೆ ನೆಮ್ಮದಿ ಇದೆ. ಹಾ ಸರ್, ಖಂಡಿತ. ಏನಾದ್ರೂ ಕಷ್ಟ ಅಂತ ಬಂದಾಗ ನೆನಪಿಸ್ಕೊಂಡಾಗ ಅದು ಹೆಂಗೆ ಎಷ್ಟು ಈಸಿಯಾಗಿ ನೆರವೇರುತ್ತೆ ಅಂತ ಅಂದ್ರೆ, ಆ ಕಷ್ಟಕ್ಕೆ ಪರಿಹಾರ ಹೆಂಗ್ ಸಿಗುತ್ತೆ ಅಂತ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗಿರುತ್ತೆ. ಪವಾಡ ಅಂತ ಹೇಳಿದ್ರೆ ನಮ್ಗೆ ಒಂದ್ ಕನ್ಸಿತ್ತು, ಸೈಟ್ ತಗೋಬೇಕು ಅನ್ನೋದು. ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಬೇಡ್ಕೊಂಡಿದ್ದೆ, ತುಂಬಾ ವರ್ಷದ ಆಸೆ ಇತ್ತು. ಬಟ್ ಎಷ್ಟು ಬೇಗ ನೆರವೇರ್ತು ಅಂತ ಅಂದ್ರೆ, ವಿತಿನ್ 1 ವೀಕಲ್ಲಿ ಸೈಟ್ ನೋಡಿ. ನಮ್ಮ ಹತ್ರ ಅಷ್ಟು ದುಡ್ಡು ಇರ್ಲಿಲ್ಲ, ಆದ್ರೂ ದೇವರ ಪವಾಡನೋ ಏನೋ ಬೇಗನೆ ನೆರವೇರ್ತು. ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಬೇಗ ಆಯ್ತಾ ಅಂತ ಹೇಳಿ. ಖಂಡಿತವಾಗ್ಲು ರಾಯರಿದ್ದಾರೆ ಅಂತಾನೆ ನಾವು ನಂಬಿದೀವಿ. ನಾವು ಅದೇ ನಮ್ ಶಕ್ತಿ ಇರೋವರ್ಗು ರಾಯರ್ ಸೇವೆ ಮಾಡ್ಕೊಂಡು ಇರ್ತೀವಿ ಸರ್.